ಈ ಅತಿಸಾರ ಬೇದಿ ಯಾವ ವಯಸ್ಸಿನ ಮಕ್ಕಳಿಗೆ ಕಾಣಿಸ್ಕೊಳ್ಳುತ್ತೆ? ಮತ್ತೆ ಯಾಕಂದ್ರೆ ಇದು ಅತಿಯಾದ್ರೆ ಸಾವಿನವರೆಗೂ ಕೊಂಡೋಗ್ಬೋದು ಈ ಒಂದು ಕಾಯಿಲೆ. ಕರೆಕ್ಟ್. ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಾ. ಅತಿಸಾರ ಭೇದಿ ಅಂತ ನಾನು ಮೊದಲೇ ಹೇಳಿದಾಗೆ ಇದು ಜಸ್ಟ್ ಅಮಿಬಿಯಾಸಿಸ್ ಅಂತ ಆಗಿರ್ಬೋದು, ಕಾಲರ ಆಗಿರ್ಬೋದು, ಟೈಫಾಯ್ಡ್ ಆಗಿರ್ಬೋದು. ಸೊ ಇದೆಲ್ಲ ಏನಾಗುತ್ತೆ ಅಂತಂದರೆ ಅದು ಗ್ಯಾಸ್ಟ್ರೋ ಎಂಟ್ರೈಟಿಸ್ ಅಂತ ಹೇಳ್ತೀವಿ ನಾವು. ಅದು ವಿತ್ ಮೈಲ್ಡ್ ಡಿಹೈಡ್ರೇಷನ್, ಮಾಡ್ರೇಟ್ ಆ್ಯಂಡ್ ಸಿವಿಯರ್ ಡಿಹೈಡ್ರೇಷನ್ ಅಂತ ಹೇಳ್ತೀವಿ. ಒಂದು ವರ್ಷ ಆದಮೇಲೆ ಮಗು ಏನು ಮಾಡುತ್ತೆ, ಅದು ಅಲ್ಲಿ ಇಲ್ಲಿ ಟಚ್ ಮಾಡೋದು, ಬಾಯಲ್ಲಿ ಇಟ್ಕೊಳ್ಳೋದು, ಹಲ್ಲು ಬರೋ ಟೈಮ್ ಆಗ 6 months to 1.5 year. ಸೊ ಅಲ್ಲಿ ಮುಟ್ಟಿ ಬಾಯಲೆಲ್ಲ ಬೆಳ್ಳಿಟ್ಕೊಳ್ಳುತ್ತೆ, ಹಲ್ಲು ಬರ್ತಾ ಇದ್ದಾಗ ಇರಿಟೇಷನ್ ಆಗ್ತಿರುತ್ತೆ ಅವ್ರಿಗೆ. ಸೊ ಎರಡನೇದಾಗಿ ಮತ್ತೆ ನಾವು ಹೊರಗಡೆ ಎಲ್ಲ ಊಟ ಮಾಡ್ತೀವಿ ಅಂತ ಹೇಳಿದ್ನಲ್ಲ, ಅದರಿಂದನೂ ಈ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಗಟ್ಟಲ್ಲಿ ಹೋಗ್ಬಿಟ್ಟು ಅವ್ರಿಗೆ ವಾಂತಿ ಭೇದಿ ಆಗ್ಬೋದು. ಸೊ ವಾಂತಿ ಭೇದಿ ಆದಾಗ ಏನಾಗುತ್ತೆ, ದೇಹದಲ್ಲಿರೋ ನೀರಿನಂಶ ಕಮ್ಮಿ ಆಗಿಬಿಡುತ್ತೆ. ಸೊ ಅವರಿಗೆ ಆದಷ್ಟು ORS ಅಥವಾ ನೀರು ಮತ್ತು ಇದು ಲೆಮನ್ ವಾಟರ್ ಅಂದರೆ ಇದು ಏನು ಲೆಮನ್ ಜ್ಯೂಸಸ್, ಈ ಥರದ್ದೆಲ್ಲ ಅವ್ರಿಗೆ ರೀಪ್ಲೇಸ್ ಮಾಡ್ತಾ ಇರಬೇಕು ದೇಹದಲ್ಲಿ. ಯಾಕಂದ್ರೆ ಆ ಹೊತ್ತಲ್ಲಿ ಊಟನೂ ಸೇರೋದಿಲ್ಲ. ಕರೆಕ್ಟು. ಸೊ ಆದರೆ ಅದು ಮೈಲ್ಡ್ ಇದ್ದಾಗಲೇ ಅವ್ರು ಏನು ಮಾಡಬೇಕು, ಟ್ರೀಟ್ಮೆಂಟ್ ತೊಗೋಬೇಕು. ಮತ್ತು ಕೆಲವು ಕಡೆ ಎಲ್ಲ ಆ್ಯಂಟಿಬಯೋಟಿಕ್ಸ್ ಎಲ್ಲ ಆ್ಯಡ್ ಮಾಡ್ತಾರೆ, ಅವಶ್ಯಕತೆ ಇರೋದಿಲ್ಲ. ನಮ್ಮ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಹೇಳ್ತಾರೆ ಅಷ್ಟನ್ನು ನಾವು ಟ್ರೀಟ್ಮೆಂಟಲ್ಲಿ ಫಾಲೋ ಮಾಡಬೇಕು. ಬಟ್ ಇನ್ನು ಕೆಲವು ಕಡೆ ಹಳ್ಳಿಗಳ ಕಡೆ ಫೆಸಿಲಿಟಿ ಇಲ್ಲ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಸಿವಿಯರ್ ಡಿಹೈಡ್ರೇಷನಲ್ಲಿ ಬಂದುಬಿಡ್ತಾರೆ. ಅಂದರೆ ಅವ್ರಿಗೆ ಅಥವಾ ರೀಚ್ ಆಗೋಕ್ಕಾಗಲ್ಲ ಹಾಸ್ಪಿಟ್ಲಿಗೆ, ಅಥವಾ ಅವರು ಕಮ್ಮಿ ಆಗುತ್ತೆ ಅಂತ ಇದ್ದು, ಅಥವಾ ಏನೋ ಅವರು ಮನೆಯಲ್ಲಿ ಔಷಧಿಗಳೆಲ್ಲ ಕೊಟ್ಕೊಂಡು, ಮನೆ ಮದ್ದು ಕೊಟ್ಕೊಂಡು ಸಿವಿಯರಾಗಿ ಮಾಡ್ಕೊಂಡು ಬಂದಿರೋ ಉದಾಹರಣೆಗಳು ಈಗಲೂ ನಡೀತಿದೆ ಇಷ್ಟೊಂದು ಮುಂದುವರೆದ ಟೈಮಲ್ಲೂ. ಸೊ ಆವಾಗ ಅವ್ರಿಗೆ ಏನು ಮಾಡ್ತೀವಿ, ನಾವು IV ಫ್ಲೂಯಿಡ್ಸ್ ಅಂತ ಹೇಳ್ತೀವಿ. ಅಂದರೆ ರಿಂಗರ್ ಲ್ಯಾಕ್ಟೇಟ್ ನಾವು ಡ್ರಿಪ್ಸ್ ಹಾಕಬೇಕಾಗತ್ತೆ ಅವ್ರಿಗೆ, ಮತ್ತು ಇಂಜೆಕ್ಷನ್ಸ್ ಎಲ್ಲ ಕೊಡಬೇಕಾಗತ್ತೆ ಸಿವಿಯರ್ ಆದಾಗ. ಸೊ ಅದನ್ನು ಖಂಡಿತ ಹೇಳೋದಂಗೆ ಮಾರಣಾಂತಿಕ ಆಗೋ ಚಾನ್ಸಸ್ಸು ಇರುತ್ತೆ. ಆದ್ದರಿಂದ ತಂದೆ ತಾಯಿ ಎಚ್ಚೆತ್ಕೊಂಡು ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳಿದಾಗ ಸ್ವಚ್ಛತೆ ಬಗ್ಗೆ, ನೀರಿನ ಬಗ್ಗೆ, ಊಟದ ಬಗ್ಗೆ, ಮತ್ತು ಪರ್ಸ್ನಲ್ ಹೈಜಿನ್ ನಾನು ಹೇಳಿದ್ನಲ್ಲ ಮಕ್ಕಳದು, ಇದೆಲ್ಲ ನೋಡ್ಕೊಳ್ಳೋದು ಒಳ್ಳೆಯದು. ಮತ್ತು ಮೈಲ್ಡ್ ಡಿಹೈಡ್ರೇಷನ್ ಇದ್ದಾಗ, ವಾಂತಿ ಭೇದಿ ಅಂದಿದ ತಕ್ಷಣ ಆದಷ್ಟು ತಜ್ಞ ವೈದ್ಯನ ಭೇಟಿ ಮಾಡಿ ಟ್ರೀಟ್ಮೆಂಟ್ ತೊಗೊಳ್ಳೋದು ಉತ್ತಮ. ಮಾಡ್ರೇಟ್ ಸಿವಿಯರ್ ಆದಾಗ ಹೋಗಿ ಆಗ ಮತ್ತೆ ತೊಂದರೆ ಆಯಿತು ಅಂತ ಬೇರೆಯವ್ರ ಮೇಲೆ ರೆಸ್ಪಾನ್ಸಿಬಿಲಿಟಿ ಹೊರಿಸೋಕ್ಕಿಂತ ನೀವು ಆದಷ್ಟು ಬೇಗ ಚಿಕಿತ್ಸೆ ತೊಗೊಂಡು ಡಾಕ್ಟರ್ನ ರೀಚ್ ಆದರೆ ಇದನ್ನೆಲ್ಲ ಮಾರಣಾಂತಿಕ ಹಂತಕ್ಕೆ ಹೋಗೋದಿಲ್ಲ. ಇದು ಅತಿಸಾರ ಭೇದಿ ಅಂದರೆ ಈಗ ನಾರ್ಮಲ್ ಆಗಿ ಮಕ್ಕಳು ಎಷ್ಟು ಸಾರಿ ಶೌಚಾಲಯಕ್ಕೆ ಹೋಗ್ಬೋದು, ಇದು ಯಾವಾಗ ಅಬ್ನಾರ್ಮಲ್ ಆಗುತ್ತೆ, ಅತಿಸಾರ ಭೇದಿ ಆಗುತ್ತೆ? ಅಂದರೆ ಈಗ ನಾವು ಅದು ಪರ್ಟಿಕ್ಯುಲರಾಗಿ ಹೇಳೋಕ್ಕಾಗಲ್ಲ. ನಾರ್ಮಲಿ ನಾವು 1 ಅಥವಾ 2 times ಸ್ಟೂಲ್ ಮಾಡ್ತಾರೆ ಮಕ್ಕಳು. ಬಟ್ ಇದರಲ್ಲಿ ಏನಾಗುತ್ತೆ, ಈ ಕಾಲರ ಅಂದರೆ ರೈಸ್ ವಾಟರ್ ಅಂತೀವಿ. ಈಗ ನಾವು ಅಕ್ಕಿ ಎಲ್ಲ ತೊಳೆದುಬಿಟ್ಟು ನೀರು ಹೇಗೆ ಬಿಡ್ತೀವಲ್ಲ ಆ ಥರ ಕಾಲರ ಅದು 10 to 15 times, 20 times, 30 times ಆ ಥರ ಜಸ್ಟ್ ವಾಟ್ರ್ ಥರ ಹೋಗ್ತಾ ಇರುತ್ತೆ. ಇಟ್ ವಿಲ್ ಬಿ ಫೌಲ್ ಸ್ಮೆಲ್ಲಿಂಗ್ ಆಲ್ಸೋ. ಸೊ ಆ ಥರ ಎಲ್ಲ ಆದಾಗ ಮಕ್ಕಳು ಬೇಗ ಡಿಹೈಡ್ರೇಷನ್ಗೆ ಹೋಗ್ಬಿಡ್ತಾರೆ. ಸೊ ಮತ್ತು ಟೈಫಾಯ್ಡ್ ಎಲ್ಲ ಆದಾಗ ಏನಾಗುತ್ತೆ, ಅದರಲ್ಲಿ ಜಸ್ಟ್ ಅವ್ರಿಗೆ ಬೇರೆ ಲಕ್ಷಣಗಳು ಕಾಣುತ್ತೆ, ಹೊಟ್ಟೆ ನೋವಾಗೋದು, ವಾಂತಿ ಆಗೋದು, ಭೇದಿ ಆಗೋದು, ಈ ಥರದ್ದಾಗುತ್ತೆ. ಸೊ ಅದು ವೈರಲ್ಲ ಬ್ಯಾಕ್ಟೀರಿಯಲ್ಲ ಅಂತ ನೋಡಿ ನಾವು ಡಿಸೈಡ್ ಮಾಡ್ತೀವಿ. ಬಟ್ ನಾರ್ಮಲಿ ನೀರು ಕೆಲವು ಸತಿ ಸೆಮಿ ಸಾಲಿಡ್ ಇರುತ್ತೆ, ತುಂಬ ಗಟ್ಟಿನೂ ಇರೋದಿಲ್ಲ ಅಥವಾ ನೀರು ಥರ ಎಲ್ಲ, ಸೆಮಿ ಸಾಲಿಡ್ ಸ್ಟೂಲ್, ಫೌಲ್ ಸ್ಮೆಲ್ಲಿಂಗ್. ಕೆಲವು ಸತಿ ಅದರಲ್ಲಿ ರಕ್ತ ಅಥವಾ ಕಫಾನೂ ಇರ್ಬೋದು, ಬೆಸಿಲರಿ ಡಿಸೆಂಟ್ರಿ ಅಂತ ಹೇಳ್ತೀವಿ. ಸೊ ಈ ಥರ ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಆಗೋದು ನಂಬರ್ ಆಫ್ ಟೈಮ್ಸ್ ಎಷ್ಟು ಸತಿ ಆಗುತ್ತೆ ಅದ್ರ ಮೇಲೆ ಅವ್ರಿಗೆ ಡಿಹೈಡ್ರೇಷನ್ ಆಗಿಬಿಡೋದು. ಓಕೆ. ಸೊ ಅದ್ರ ಬಗ್ಗೆ ಗಮನ ಕೊಡಬೇಕು. ಮತ್ತು ವಾಂತಿ ಆಗುತ್ತೆ ಅಂತ ಹೇಳಿದ ತಕ್ಷಣ ಅವ್ರಿಗೆ ಒಂದು ಸತಿ ಆಗಿದೆ ಕಮ್ಮಿ ಆಗ್ಬೋದು ಅಂತ ವೆಯ್ಟ್ ಮಾಡೋದಕ್ಕಿಂತ ತಜ್ಞ ವೈದ್ಯರ ಭೇಟಿ ಮಾಡೋದು ಒಳ್ಳೆಯದು. ಜೊತೆಗೆ ಕೆಲವು ಸರ್ತಿ ಏನಾಗುತ್ತೆ, ಈ ವಾಂತಿ ಭೇದಿ ಜೊತೆಗೆ ಅವ್ರಿಗೆ ಜ್ವರ ಬರ್ಬೋದು, ಮತ್ತು ಜಾಂಡಿಸ್ ಆಗಿಬಿಡುತ್ತೆ. ಕೆಲವು ಸರ್ತಿ ಲಿವರ್ ಎಲ್ಲ ಇನ್ಫೆಕ್ಷನ್, ಹೆಪಟೈಟಿಸ್ ಎಲ್ಲ ಆದಾಗ ಎಲ್ಲೋ ಹಳದಿ ಕಣ್ಣು ಬರೋದು, ಹಳದಿ ಯೂರಿನ್ ಬರೋದು, ಮತ್ತು ಅವ್ರಿಗೆ ಹೊಟ್ಟೆ ನೋವು ಬರೋದು, ಇದೆಲ್ಲ ಗುಣಲಕ್ಷಣಗಳು ಇರುತ್ತೆ.